ಮಾತಾ? ಹೌದು. ಮಾತು ಆಡುತ್ತಾ ಆಡುತ್ತಾ ಬಹಳ ಕ್ಲಿಷ್ಟಕರವಾದಂತಹ ಸಂಕೀರ್ಣ ಧರ್ಮ ಸಂಕಟದ ಹಂತವನ್ನ ತಲುಪಿತು. ನಿಜ. ಹೌದು. ನೀನು ಹೇಳುವ ಮಾತಿನಲ್ಲಿ ಸ್ವಾರಸ್ಯವೂ ಇದೆ, ಅರ್ಥವೂ ಇದೆ. ಆದರೆ ನನಗದು ಸಮ್ಮತವಲ್ಲ. ಯಾಕೆ ಬಲ್ಲೆಯ? ಕೌರವ ತನ್ನ ದುಷ್ಕೃತ್ಯದಿಂದಲೇ ಹನನಗೈಯುತ್ತಾನೆ, ಸಾಯ್ತಾನೆ ಎಂಬುದು ನಮ್ಮ ತೀರ್ಮಾನ. ತನ್ನ ಮನೆಗೆ ಬೆಂಕಿ ಕೊಟ್ಟವ, ಗಾಳಿಗೆ ಸಿಲುಕಿದ ನಾವೇ, ಬಿರುಗಾಳಿಗೆ ಸಿಕ್ಕಿದ ತರೆಗಲೆ, ಅದು ಸಮೇತ ನಾಶ ಆಗುತ್ತದೆ. ಕೌರವ ತಾನು ನಿರ್ಮಿಸಿದ ಕೆಡ್ಡಕ್ಕೆ ತಾನೇ ಬಿದ್ದು ಸಮಾಧಿಯಾಗುವ ದೃಶ್ಯವನ್ನ ನೋಡುವ ದಿವಸ ಬಹು ದೂರ ಇಲ್ಲ. ಈ ಪ್ರಕರಣವೇ ಅದಕ್ಕೆ ಸಾಕ್ಷಿ ಅಲ್ಲ. ಮತ್ತೆ ಹೇಳಿದೆಯಲ್ಲ, ಏನು? ದೇವೇಂದ್ರನ ಆಜ್ಞೆ ಆಗಿದೆ. ನಿಜ. ದೇವೇಂದ್ರನ ಆಜ್ಞೆಗಿಂತೂ ಮಿಗಿಲಾದ ಆಜ್ಞೆಯನ್ನು ಹೊತ್ತು ಬಂದವ ಈ ತ್ರಿಲೋಕ ವಿಜಯ್. ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ, ಇದು ನಮ್ಮ ಧ್ಯೇಯವಾಕ್ಯ. ನನ್ನ ಅಣ್ಣನಲ್ಲಿ ದೇವರನ್ನ, ತಂದೆಯನ್ನ, ಹಿರಿತನವನ್ನ, ಆದರ್ಶವನ್ನ ಕಂಡುಕೊಂಡವ ಈ ಪಾರ್ಥ. ಹಾಗಾಗಿಯೇ ಹೇಳಿದ್ದು ಸ್ವಲ್ಪ ಸೈರಿಸು ಎನ್ನುವ ಮಾತು ಮತ್ತು ನಡೆ ಎರಡರಲ್ಲಿಯೂ ಭಿನ್ನತೆ ಇಲ್ಲ. ನಮ್ಮಲ್ಲಿ ದ್ವಂದ್ವ ಇಲ್ಲ, ಒಂದೇ ಲಕ್ಷ್ಯ. ನಮ್ಮ ಕರ್ತವ್ಯವನ್ನೇ ನಾವು ವಂಶದ ಮರ್ಯಾದೆಯನ್ನು ಅನುಲಕ್ಷಿಸಿ ಗೋಳ ಎಂದಾಳುತ್ತಾ ಬಂದಂತಹ ವೈರಿಯಾದ ಕೌರವನ ಮಡದಿ ಭಾನುಮತಿಗೆ ಭರವಸೆಯ ಮಾತುಗಳನ್ನು ಕೊಟ್ಟಿದ್ದಾನೆ ಅಣ್ಣ. ಓಹೋ, ಬಿಡಿಸಿ ತರುತ್ತೇನೆ ಕೌರವನ್ನ ಎಂಬುದಾಗಿ. ನಾನು ಕೂಡ ಅಣ್ಣನಿಗೆ ಭರವಸೆಯ ಮಾತುಗಳನ್ನು ಕೊಟ್ಟಿದ್ದೇನೆ. ಏನು? ಚಿತ್ರಸೇನನಿಂದ ಕೌರವನ್ನ ಬಿಡಿಸಿ ತರ್ತೇನೆ ಹೇಳಿ. ನಾವು ಕೊಟ್ಟ ಮಾತನ್ನ ಮರೆಯುವಂತ ಯೋಧರು ಅಲ್ಲ, ರಾಜಕಾರಣಿಗಳು ಅಲ್ಲ. ನಮ್ಮ ಹಾಗೆ ಎಂದು ಇಟ್ಕೊಳ್ಳುವ. ರಾಜಧರ್ಮ ಏನು ಎಂಬುದನ್ನ ಕೇವಲ ಉಪನ್ಯಾಸ ಮಾಡುವವರಲ್ಲ ನಾವು, ಆಚರಣೆಯಲ್ಲಿ ತೋರಿಸುವವರು. ಮಾತು ಮತ್ತು ಕೃತಿಯಲ್ಲಿ ವೈರುಧ್ಯ ಇದ್ರೆ ಆತನಲ್ಲಿ ಮನುಷ್ಯತ್ವ ಇಲ್ಲ ಎಂದು ತಿಳಿದವರು ನಾವು. ಆ ದೆಸೆಯಲ್ಲಿ ಅಣ್ಣನ ಚರಣ ಪದ್ಮಕ್ಕೆ ಪವಿತ್ರವಾದ ಮಾತನ್ನು ಅರ್ಪಿಸಿದ್ದೇನೆ. ಓಹೋ, ಬಿಡಿಸಿ ತರುತ್ತೇನೆ ಕೌರವನೆಂಬುದಾಗಿ. ಆ ಕುರಿತಾಗಿ ನಿನ್ನ ಯಾವ ಮಾತುಗಳು ಕೂಡ ನನ್ನ ನಿರ್ಧಾರವನ್ನು ಕದಲಿಸಲಾರವು. ಒಂದೇ ಏನು? ಅಲೌಕಿಕವಾಗಿ ನನಗೆ ತಂದೆಯ ಸ್ಥಾನವನ್ನ ಕೊಟ್ಟಂತಹ ದೇವೇಂದ್ರ, ಆತನೇ ಈ ನಿರ್ಧಾರಕ್ಕೆ ಕೆಂಡಾಮಂಡಲವಾಗಿ ತ್ರಿಶೂಲ ಧಾರೆಯಾಗಿ ಧರೆಗೆ ಇಳಿದು ಬಂದರೂ ಲೆಕ್ಕಿಸುವವನಲ್ಲ. ನಿರ್ಧಾರದಲ್ಲಿ ಬದಲಾವಣೆ ಇಲ್ಲ. ಇದು ನನ್ನ ಅಂತಿಮ ತೀರ್ಮಾನ. ದೇವೇಂದ್ರ ಬರುವ ಅವಶ್ಯಕತೆ ಇಲ್ಲ. ನಮ್ಮ ಕರ್ತವ್ಯವನ್ನೇ ಮುಂದಿಟ್ಟುಕೊಂಡು ನಾವು ಮುಂದೆ ಹೋದರೆ ಏನಾಗ್ತದೆ? ಈ ಕಾಳಗವನ್ನೇ ನಾವು ಮುಂದುವರಿಸಿದೆ ಎಂದಾದರೆ ಸಮಯ ಮೀರುತ್ತದೆ. ಸಮಯವೂ ಒಂದು ಮುಕ್ತಾಯ ನಾವು ಮಾಡಲೇಬೇಕು. ಆದರೂ ಒಂದು ಸಂದಿಗ್ಧ ಪರಿಸ್ಥಿತಿ ಉಂಟಲ್ಲ, ಇದಕ್ಕೆಲ್ಲ ನಿವಾರಣೆ ಕೊಡುವವ ಇದ್ದಾನೆ. ಅದನ್ನೇ ಎಲ್ಲರ ಸಂಘಟಕ ಅವನು. ಯಾವ ಕ್ಲಿಷ್ಟಕರ ಧರ್ಮ ಸಂಕಟ ಬಂದ್ರು ಸುಲಲಿತವಾಗಿ ಬಿಡಿಸುವ ಸಾಮರ್ಥ್ಯವನ್ನು ಹೊಂದಿದ. ಈಗ ಎಲ್ಲಿದ್ದಾನೋ? ಎಲ್ಲೆಲ್ಲಿ ಇರುವುದಿಲ್ಲ, ಮತ್ತೆ ಇರುವಲ್ಲಿಯೇ ವಿಜೃಂಭಿಸ್ತಾ ಇದ್ದಾನೆ. ಎಲ್ಲಿದ್ದಾನೆ? ನನ್ನ ಅಣ್ಣ ಧರ್ಮಜ. ಅವನ ಪದಮೂಲಕ್ಕೆ ಹೋಗಿ ಈ ವಿಷಯವನ್ನು ಮಂಡಿಸೋಣ. ಸರಿಯಾದ ನಿನ್ನ ಮಾತನ್ನ ಉಳಿಸಿಕೊಂಡನಲ್ಲ, ಕೊಟ್ಟ ಮಾತಿಗೆ ನಾನು ಬದ್ಧನಾದನೆಂಬ ಆತ್ಮತೃಪ್ತಿಯಲ್ಲಿ ಬಂದಿದ್ದೇನೆ. ನಿನ್ನ ಆದೇಶದಂತೆ ಆ ಕೌರವನನ್ನು, ಖೇಚರನನ್ನು ತಂದಿದ್ದೇನೆ. ಇನ್ನು ಒಂದಷ್ಟು ಧರ್ಮ ಜಿಜ್ಞಾಸೆಗಳು ನಡೆಯುತ್ತಿದೆ. ತೀರ್ಮಾನವನ್ನು ಕೊಡಬೇಕಾದವ ನೀನು. ನನ್ನ ಕೆಲಸ ಇಲ್ಲಿಗೆ ಮುಗಿಯಿತು. ಮುಂದಿನ ಪ್ರಕರಣವನ್ನ ನೀನು ಬೆಳೆಸು. ಖೇಚರಾಧಿಪತೆ ಧರ್ಮರಾಯ, ನಮೋ ನಮಃ. ನಮೋ ನಮಃ. ಏನಯ್ಯ ಇದಲ್ಲ ಕೇಳಬೇಕು? ಕೇಳು ಧರ್ಮರಾಯ, ಕೇಳು ಧರ್ಮರಾಯ, ಪರಮ ಕೃಪಾಳು ಹರಿ ಪ್ರಿಯ, ಪರಮ ಕೃಪಾಳು ಹರಿ ಪ್ರಿಯ. ಸೋಲವಿದೆಮ್ಮದು ನಿಮ್ಮ ಜಯ ಪರಿಪಾಲಕರೇ ಭೀಮಾರ್ಜುನ ವೀರರು. ಸೋಲವಿದೆಮ್ಮಯ ನಿಮ್ಮ ಜಯ ಪರಿಪಾಲಕರೇ ಭೀಮಾರ್ಜುನ ವೀರರು.
ಏನು ಸಂದಿಗ್ಧ ಪರಿಸ್ಥಿತಿ, ಅದನ್ನು ಧರ್ಮ ಮಾರ್ಗದಲ್ಲೇ ನೀನೇ ಸರಿಪಡಿಸಬೇಕೆನ್ನುವುದಾಗಿ ಪಾರ್ಥ ಮತ್ತು ನಾವು ಒಪ್ಪಂದ ಮಾಡಿಕೊಂಡು ಇಲ್ಲಿವರೆಗೆ ಬಂದಿರುತ್ತೇವೆ. ಅಲ್ಲಿ ನನಗೆ ದೇವೇಂದ್ರನ ಆಜ್ಞೆ, ಈ ಕೌರವನನ್ನು ಕಟ್ಟಿತಾ ಎನ್ನುವುದಾಗಿ. ಇಲ್ಲಿ ಅರ್ಜುನನಿಗೆ ನಿನ್ನ ಆಜ್ಞೆ. ಹಾಗಾಗಿ ಈ ಸಮಸ್ಯೆಯನ್ನು ಕಾಲಪುರುಷನಾದಂತಹ ಯಮಧರ್ಮನಾಯನಾದ ಮಗ ನೀನೇ ಬಿಡಿಸಿ ನಮಗೊಂದು ಮಾರ್ಗವನ್ನು ಸೂಚಿಸಬೇಕು. ಅಯ್ಯ ಚಿತ್ರಸೇನ, ಯೋಗ್ಯರಲ್ಲ ಅವರು, ಧರ್ಮಹೀನರು ಎನ್ನುವುದಾಗಿ ಹೇಳ್ತಾ ಇದ್ಯಾ. ಅಂತಹ ಕೌರವರನ್ನು ಪುನಃ ಸ್ವರ್ಗಕ್ಕಾಗಿ ಕರೆದುಕೊಂಡು ಹೋಗ್ತೇನೆ ಅಂತ ಹೇಳ್ತೀಯ. ನಿನ್ನ ಮಾತನ್ನು ನನಗೆ ವಿಚಿತ್ರವಾಗಿ ಕಾಣ್ತಾ ಉಂಟು. ಹಾಗಿದ್ರೆ ನಾನು ಏನು ಮಾಡಬೇಕು? ಅವನನ್ನ ಇಲ್ಲಿಯೇ ಬಿಟ್ಟು ನಡೆದ ವಿಚಾರವನ್ನಲ್ಲ ದೇವೇಂದ್ರನಿಗೆ ಅರಿವು, ಅವ ಈ ವಿಚಾರವನ್ನು ಒಪ್ತಾನೆ. ನಮ್ಮ ಸಂಬಂಧ ಹೀಗೆ ಉಳಿದುಕೊಂಡಿರಲಿ. ಓ ಸುಯೋಧನ, ಏನಯ್ಯ ನಿನ್ನ ಬಾಡಿದು? ವೈರದಿಂದ ವೈರವನ್ನ ಯಾವತ್ತೂ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ಪುನಃ ಮೂರ್ಖತನಕ್ಕೆ ಮುಂದಾಗ್ತಾ ಇದ್ದೆ? ಇಂತಹ ಗಳಿಗೆಯನ್ನು ನೀನಾಗಿ ತಂದುಕೊಳ್ಳುತ್ತಾ ಇದ್ದೆ. ಇರಲಿ, ಏನಿದ್ದರೂ ಅವನು ಬಂಧಿತನಾಗಿದ್ದಾನೆ. ಆ ನಾಗಪಾಶವನ್ನು ಬಿಡಿಸುವುದಕ್ಕೆ ಅಗ್ನಿಯು ಮತ್ತು ಗರುಡನ ಸಂಬಂಧವು ಇರುವವರೇ ಆಗಬೇಕು. ಗರುಡನ ಸಹೋದರಿಯು ಅಗ್ನಿ ಸಂಭೂತೆಯಾದಂತಹ ದ್ರೌಪದಿ ಇದ್ದಾಳಲ್ಲ, ಅವಳನ್ನೇ ಕರೀತೇನೆ. ದ್ರೌಪದಿ, ಭಾವಕೀಯರ ಕುಲ ದೇವಿ ದ್ರೌಪದಿ ಬಂದಾಳ್. ಭಾವಕೀಯರ ಕುಲದೇವಿ ದ್ರೌಪದಿ ಬಂದಾಳ್. ಭಾವಜ ಅರಗಿಣಿ ಎಂದ ಸಭೆಗೆ ಪವಿತ್ರವಾದ ಪಾದ ಪದ್ಮಗಳಿಗೆ ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ. ಕರೆಸಿದ ಕಾರಣ ಅರ್ಥ ಆಗಲಿಲ್ಲ. ಗೌರವಾದಿಗಳು ನಾಗಪಾಶದಿಂದ ಬಂಧಿತರಾಗಿದ್ದಾರೆ. ಅದಕ್ಕೆ ನೀನು ಅವರನ್ನು ಬಿಡಿಸಿ ಈ ಕಾರ್ಯವನ್ನು ಸುಗಮಗೊಳಿಸಬೇಕು. ಆದಷ್ಟು ಶೀಘ್ರದಲ್ಲಿ ಆ ಕಾರ್ಯವನ್ನು ಪ್ರಯತ್ನಿಸ್ತೇನಂತೆ. ಇದೇ ಅವಕಾಶಕ್ಕಾಗಿ ಹಲವು ದಿವಸಗಳಿಂದ ನಾನು ಕಾಯುತ್ತಾ ಇದ್ದವಳು. ಇಂಥ ಅವಕಾಶ ಇವತ್ತು ಸಿಕ್ಕಿದೆ ಅಂತಾದ್ರೆ ಸಿಕ್ಕಿದ ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳಲೇಬೇಕು. ಇದ್ದಾರಲ್ಲ ಕೌರವ ಭಾವ, ಅವರನ್ನೇ ಕರೆದು ಚುಚ್ಚು ಮಾತಿನಿಂದ ಮಾತನಾಡ್ತೇನಂತೆ. ಓ ಕೌರವ ಭಾವ, ಬಳಲಿಸಿದರೆ ಜಲ ಕ್ರೀಡೆಗೆ ಬಂದವರ ಬಳಲಿಸಿದರೆ ಜಲ ಕ್ರೀಡೆಗೆ ಬಂದವರ ಬಳಲಿಸಿದರೆ ಜಲ ಕ್ರೀಡೆಗೆ ಬಂದವರ ಅಳಲಿಸಿದರೆ ನಿಮ್ಮ ನೈಯೋಗ್ಯ ಜರರು ಅಳಲಿಸಿದರೆ ನಿಮ್ಮ ಅಯ್ಯೋ ಕೇಜರರು ನಿಮ್ಮ ಅಯ್ಯೋ ಕೇಜರರು ಕೊಲಿಸದೆ ಬಿಟ್ಟರಲ್ಲ ಕುಜನರ ಎಂದು ಮತ್ತೆ ಕೊಲಿಸದೆ ಬಿಟ್ಟರಲ್ಲ ಕುಜನರನೆಂದು ಮತ್ತೆ ಹಲೋಬಿ ಹಂಗಿಸಿದಳು ಹರಿಣಾಕ್ಷಿ ನೃಪನ ಹಲುಗಿ ಹಂಗಿಸಿದಳು ಹಲುಬಿ ಹಂಗಿಸಿದಳು ಹರಿಣಾಕ್ಷಿ ನೃಪನ. ಓ ಕೌರವ ಭಾವ, ಜಳಕ್ಕೇಳಿಗೆಂದು ಬಂದಂತಹ ನಿಮ್ಮನ್ನು ಆ ಕೇಚರರು ಬಳಲಿಸಿದರೇ ಭಾವ. ಚೇಚೆ, ಹೀಗಾಗಬಾರದಿತ್ತು. ಇಂತಹ ಘನ ಸಾಧನೆಯನ್ನ ಮಾಡಿದಂತಹ ನಿಮ್ಮ ಸ್ಥಿತಿ ಇಷ್ಟರ ಮಟ್ಟಿಗೆ ಬರಲೇಬಾರದಿತ್ತು. ಅಂದ್ರೆ ಇದಕ್ಕಿಂತ ಹೆಚ್ಚಾಗಬೇಕಿತ್ತು ಅಂತ ಹೇಳಿದ್ದಲ್ವೇ ಅಲ್ಲ. ನೀವು ಮಾಡಿದ ಆ ಸಾಧನೆಗಾಗಿ ಇಷ್ಟ ಆದ್ರೂ ಆಯ್ತಲ್ಲ ಭಾವ. ಓ ಭಾವಯ, ಜಳಕ್ಕೇಳಿ ವನಕೇಳಿ ಇತ್ಯಾದಿ ವಿನೋದಗಳಿಂದ ಮೊದಲೇ ಬಳಲಿ ಹೋಗಿದ್ದೀರಾ. ಅಷ್ಟೇ ಅಲ್ಲ, ಮತ್ತೊಂದೆಡೆ ಆ ಗಂಧರ್ವರಿಂದ ತಿಂದಂತಹ ಪೆಟ್ಟಿನ ರುಚಿಯೇ ಬೇರೆ ಭಾವ. ಕೆಲವೊಮ್ಮೆ ಹೀಗಾಗುವುದುಂಟು.
ಲೋಕದಲ್ಲಿ ಇನ್ನೊಬ್ಬರನ್ನು ನೋಡಿ ಕಲಿತುಕೊಳ್ಳಬೇಕು. ಜೀವನದಲ್ಲಿ ಇನ್ನೊಬ್ಬರಿಗೆ ಪೆಟ್ಟು ಕೊಟ್ಟೇ ಗೊತ್ತಿದ್ದವರಿಗೆ ತಾವೇ ಜೀವನದಲ್ಲಿ ಪೆಟ್ಟು ತಿಂದಾಗ ಮಾತ್ರ ಆ ಪೆಟ್ಟಿನ ರುಚಿ ಏನೆಂಬುದು ಗೊತ್ತಾಗುವುದು ಭಾವ. ಹೌದು, ಕೆಟ್ಟವರನ್ನು ಎಲ್ಲರೂ ಲೋಕದಲ್ಲಿ ದೂರ ಇಡುತ್ತಾರೆ. ಹಾಗಾಗಿ ಆ ಗಂಧರ್ವರು ನೀವು ಕೆಟ್ಟವರನ್ನು ನಾನು ತಿಳಿದುಕೊಂಡು ಬಂಧಿಸಿ ಇಲ್ಲೇ ಬಿಟ್ಟು ಹೋಗಿದ್ದಾರಲ್ಲ ಭಾವ. ಅಯ್ಯೋ, ನಿಮ್ಮ ಸ್ಥಿತಿಯನ್ನು ಕಂಡಾಗ ಅಯ್ಯೋ ಪಾಪ ಅಂತ ಅನ್ನಿಸ್ತಾ ಇದೆ. ಯಾಕೆ ಬಲ್ಲ, ನೀವು ಮಾಡಿದಂತ ಆ ಸಂದರ್ಭದಲ್ಲಿ 2 ಮಾತುಗಳನ್ನು ಆಡಬೇಕು ಅಂತ ಇದ್ದೇನೆ. ಯಾಕೆ ಬಲ್ಲಿರ, ನೀವಾದರೂ ನನ್ನ ಜೀವನದಲ್ಲಿ ಮಾಡಿದ ಉಪಕಾರ ಒಂದೇ ಎಡೆ ಭಾವ. ಈ ಹಿಂದೆ ಉಡುಮುಡಿ ಬಿಚ್ಚಿಸಿದು ಬಕಾರಕ್ಕಿಂದು, ಉಡುಮುಡಿ ಬಿಚ್ಚಿಸಿದು ಬಕಾರಕ್ಕಿಂದು, ಉಡುಮುಡಿ ಬಿಚ್ಚಿಸಿದು ಬಕಾರಕ್ಕಿಂದು ನಿಮ್ಮ ಬಿಡಿಸುವೆನೆಂದು ಬಿಚ್ಚಿದಳೊಂದು ಕರದಿ, ಬಿಡಿಸುವೆನೆಂದು ಬಿಚ್ಚಿದಳೊಂದು ಕರದಿ. ನಿಮ್ಮದಾದಂತ ಈ ಸ್ಥಿತಿಯನ್ನು ಕಂಡು ನಾನು ಹೀಗೆ ಬಿಟ್ಟು ಹೋದೆ ಅಂತಾದ್ರೆ ನಾಳೆ ದಿನ ಲೋಕದ ಜನ ನನ್ನ ಬಗ್ಗೆ ಏನು ಹೇಳಲಿಕ್ಕಿಲ್ಲ. ಅಷ್ಟೇ ಅಲ್ಲ, ಆ ಪರಮಾತ್ಮ ನನ್ನನ್ನು ನೋಡಿ ಮೆಚ್ಚಿಕೊಂಡಾನೆ ಹೇಳು. ಯಾಕೆ ಬೆಲೆಯ, ಈ ಹಿಂದೆ ರಾಜಸೂಯ ಯಾಗದಿಂದ ಪವಿತ್ರವಾದ ಪಾವನವಾದ ಜಲಗಳಿಂದ ಪಾವನವಾದಂತ ಮುಡಿಗೆ ನಿಮ್ಮ ತಮ್ಮ ದುಶ್ಯಾಸನ ಕೈ ಇಕ್ಕಿ ದರದರನೆ ಎಳೆದುಕೊಂಡ ಹೋದಂತಹ ಆ ಉಪಕಾರಕ್ಕಾದ್ರೂ ನಾನು ಪ್ರತ್ಯುಪಕಾರವನ್ನು ಮಾಡಲೇಬೇಕಲ್ಲ ಭಾವ. ಹಾಗಾಗಿ ನಿಮ್ಮ ಬಂಧನವನ್ನು ಬಿಡಿಸಲೇಬೇಕಲ್ಲ. ಅಷ್ಟೇ ಅಲ್ಲ ಭಾವ, ತುಂಬಿದ ಸಭೆಯಲ್ಲಿ ನಾನು ಉಟ್ಟಂತಹ ಸೀರೆಯನ್ನೇ ಬಿಚ್ಚುವುದಕ್ಕೆ ಪ್ರಯತ್ನಿಸಿದಂತಹ ಆ ಒಂದು ಉಪಕಾರಕ್ಕಾದರೂ ನಿಮ್ಮ ಬಂಧನವನ್ನು ಬಿಡಿಸಲೇಬೇಕಲ್ಲ ಭಾವ. ಹಾಗಾಗಿ ಖಂಡಿತ ಬಿಡಿಸ್ತೇನೆ. ಹೇಗೆ ನನ್ನ ಈ ಕೈಗಳಿಂದ ನಿಮ್ಮದಂತಹ ಬಂಧನವನ್ನ ಬಿಡಿಸಿದ್ದೇ ಹೋಗುವಂತಾದ್ರೆ ನಿಮ್ಮ ಯೋಗ್ಯತೆ ಎನ್ನುವುದು ಮತ್ತಷ್ಟು ಕಳಕವಾಗುವುದಿಲ್ಲವೇ? ಹಾಗಾಗಿ ಬಿಡಿಸ್ತೇನೆ. ಬಿಡಿಸುವಂತಹ ರೀತಿ ಹೇಗೆ ಬಲ್ಲಿರ, ಬಲಕಾಲ ಉಂಗುಷ್ಟದಿಂದ ಆ ನಿಮ್ಮ ಬಂಧನವನ್ನ ಬಿಡಿಸ್ತೇನೆ, ನೋಡೋಣ. ಓ ಬಾಬಾ, ನಿಮಗಾದಂತಹ ಬಂಧನವನ್ನ ಬಿಡಿಸಿದ್ದೇನೆ. ಬಹಳಷ್ಟು ನಿಮ್ಮ ಮೈಕೈ ನೋವುಗಳು ಆಗಿರಬಹುದು. ಇಷ್ಟೆಲ್ಲ ಘಟನೆ ಇಲ್ಲಿ ನಡೆಯುತ್ತಿದೆ ಅಂತ ಆದ್ರೆ ಮೊದಲೇ ವ್ಯವಸ್ಥೆಯನ್ನ ಮಾಡಿಸಿಕೊಳ್ತಿದ್ದೆ. ಯಾಕೆ ಬಲ್ಲಿರ, ನಿಮ್ಮ ಕೈಕಾಲುಗಳಿಗೆ ತೈಲ ಅಭ್ಯಂಜನವನ್ನ ಮಾಡಿಸಿ ಬಿಸಿ ನೀರ ಸ್ನಾನ ಮಾಡಿಸೋಣ ಎಂದ್ರೆ ಅದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಭಾವ. ಈ ವ್ಯವಸ್ಥೆ ಎನ್ನುವುದು ನಾವು ಇಷ್ಟ ಮಟ್ಟಿಗೆ ಬರಬೇಕು ಅಂತ ಆದ್ರೆ ಅದೆಲ್ಲ ಮೂಲ ಕಾರಣ ನೀವೇ ಅಲ್ವೇ ಭಾವ. ಹಾಗಂತ ನಿಮ್ಗೆ ವ್ಯವಸ್ಥೆ ಇಲ್ಲ ಅಂತ ಅನಿಸ್ಕೊಳ್ಳೇಬಾರದು. ನಿಮ್ಮದಾದಂತಹ ವೈಭವನ್ನ ಪ್ರತಿಷ್ಠಿತಗೊಳಿಸುವುದಕ್ಕಾಗಿ ಬಂದಿದ್ದೀರಿ. ಬರುವಾಗ ನೀವು ಒಬ್ಬರೇ ಬಂದದ್ದಲ್ಲ, ನಿಮ್ಮ ಪಟ್ಟದರಸಿ ಅವಳನ್ನು ಕರೆದುಕೊಂಡು ಬಂದಿದ್ದೀರಿ. ಆ ಅಕ್ಕಿಯನ್ನ ಕರೆದು ಅದಕ್ಕೆ ಉಪಶಮನವನ್ನ ನಾನು ಮಾಡಿಸ್ತೇನಂತೆ. ಯಾರಲ್ಲಿ ಭಾನುಮತಿಯನ್ನು ಇಲ್ಲಿ ಬಾ, ಹೀಗೆ ಬಾ ಅಮ್ಮ, ಹೀಗೆ ಬಾ, ಹೀಗೆ ಬಾ ಅಮ್ಮ. ಭಾನುಮತಿ, ನೀನು ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ. ಆ ಕಡೆ ನೋಡು, ನಿನ್ನವರ ಬಂಧನ ಮುಕ್ತವನ್ನಾಗಿ ಮಾಡಿಸಿದ್ದೇವೆ. ಆದ್ರೆ ಒಂದು ಬಹಳಷ್ಟು ಮೈಕಾಯಿ ನೋವುಗಳು ಆಗಿರಬಹುದು. ಆ ಸಂದರ್ಭದಲ್ಲಿ ನೀನು ಇವರನ್ನ ಮನೆಯವರೆಗೆ ಕರೆದುಕೊಂಡು ಹೋಗಿ ತೈಲವ್ಯಂಜನ ಮಾಡಿಸಿ ಬಿಸಿ ನೀರ ಸ್ನಾನವನ್ನ ಮಾಡಿಸುವ ಜೊತೆಗೆ ಬಹಳ ಬುದ್ಧಿಯನ್ನು ಕೆಡಿಸಿಕೊಂಡಿದ್ದಾರೆ. ಸ್ವಲ್ಪ ಜಾಗೃತಿಯಿಂದ ಬುದ್ಧಿಯನ್ನು ಕೂಡ ಹೇಳೈತಿ. ಜಾಗೃತಿ, ಹೋಗು. ಸ್ವಾಮಿ, ಬೇಡ ಬೇಡ ಎಂದು ಸಾರಿ ಸಾರಿ ಹೇಳಿದೆ. ನಿಮ್ಮ ಛಲವನ್ನು ಬಿಡದೆ ಮುಂದುವರಿದ್ರಿ. ಎಂತಹ ಅವಮಾನವಾಯಿತು ನೋಡಿ. ಸ್ವಾಮಿ, ಚಿಂತಿಸಬೇಡಿ, ನಾನಿದ್ದೇನೆ. ಬನ್ನಿ, ಅರಮನೆ ಹೋಗೋಣ, ಬನ್ನಿ. ಪಾಂಡವರಿಗೆ ನೋವನ್ನೇ ಕೊಡಬೇಕು. ಆ ಮೂಲಕವಾಗಿ ನಾನು ಸಂತೋಷವನ್ನ ಪಡಬೇಕು. ಇದು ನನ್ನ ಸಂಕಲ್ಪ, ಇದು ನನ್ನ ಯೋಚನೆ, ಇದು ನನ್ನ ಯೋಚನೆಯಾಗಿತ್ತು.
ಎಲ್ಲವೂ ನನಗೆ ಅವಮಾನವಾಯಿತು. ನನ್ನ ಬಂಧನ, ನನ್ನ ವಿಮೋಚನೆ ಯಾರಿಂದ, ಹೇಗೆ, ಯಾರಿಗೆ ಮನಸ್ಸಿಗೆ ನೋವನ್ನುಂಟು ಮಾಡಬೇಕು, ಯಾರು ಕೊರಗಬೇಕೆಂದೆನಿಸಿದನೋ ಮುಂಗುಷ್ಟದಿಂದ ಕೌರವನ ಬಂಧ ವಿಮೋಚನೆ, ಬಂಧ ವಿಮೋಚನೆ, ಬಂಧ ವಿಮೋಚನೆ. ಸೇಡು ಸೇಡು ಬಿಡ್ತೇನೆ ಈ ಪಾಂಡವರನ್ನ. ಯೋಚನೆ ಹಾಳಾಯ್ತು, ಯೋಜನೆ ಹಾಳಾಯ್ತು. ಸಮಯವನ್ನ ಕಾಯುತ್ತೇನೆ, ಇನ್ನೂ ಕಾಯುತ್ತೇನೆ. ನಾನೇ